ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಂಗ್ರಾಮ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರಮೇಶ್ ಅಕ್ಕು. ಕರ್ನಾಟಕ ರಾಜ್ಯವೇ ನಿಬ್ಬೆರಗಾಗಿ ನೋಡ್ತಾ ಇರ್ತಕ್ಕಂಥ ಚನ್ನಪಣ್ಣ ಉಪಚುನಾವಣೆ ಬಗ್ಗೆ ಮಾತನಾಡೋಣ ಬನ್ನಿ. ಇವತ್ತು ಚನ್ನಪಣ್ಣ ಉಪಚುನಾವಣೆ ಯಾವ ರೀತಿ ಇದೆ ಅಂತಂದ್ರೆ, ಚುನಾವಣೆ ಆಯೋಗ ಚನ್ನಪಣ್ಣ ಉಪಚುನಾವಣೆ ದಿನಾಂಕ ಘೋಷಣೆ ಮಾಡಿದ್ರು ಕೂಡ ಚನ್ನಪಟ್ಟಣ ಉಪಚುನಾವಣೆಯ ಕಾವು ದಿನ ದಿನಕ್ಕೆ ರಂಗೇರ್ತಿದೆ. ಉಪಚುನಾವಣೆಯ ಕಾವು ರಂಗೇರ್ತಿದೆ. ಆದರೆ ಯಾವ ಪಕ್ಷದಿಂದ ಯಾವ ಅಭ್ಯರ್ಥಿಗಳು ಪ್ರಕಟ ಆಯ್ತಾರೆ ಅನ್ನೋದು ಮಾತ್ರ ನಿಗೂಢವಾಗಿದೆ. NDA ಮೈತ್ರಿಯ ಅಭ್ಯರ್ಥಿ ವಿಚಾರವಾಗಿ ಮಾತನಾಡಬೇಕಾದ್ರೆ ವೀಕ್ಷಕರೇ, NDA ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಮಾಜಿ ಸಚಿವ CP ಯೋಗೇಶ್ವರ್ ಅವರು ಸಾಕಷ್ಟು ತನ್ನದೇ ಆದಂತಹ ಒಂದು ಪಡೆಯನ್ನ ಕಟ್ಟಿಕೊಂಡು NDA ಮೈತ್ರಿಕೂಟದ ಅಭ್ಯರ್ಥಿ ಆಗಲೇಬೇಕು ಅನ್ನೋ ನಿಟ್ಟಿನಲ್ಲಿ ದೆಹಲಿ ಮಟ್ಟದಲ್ಲಿ ಸಂಪೂರ್ಣವಾಗಿ ಲಾಬಿ ಮಾಡ್ತಾ ಇದ್ದಾರೆ. ಈ ವಿಚಾರವಾಗಿ ಏನ್ ಹೇಳಬೇಕು ಅಂತಂದ್ರೆ, ಈಗ ಕೆಲ ದಿನಗಳ ಹಿಂದೆ ಮಾಜಿ ಸಚಿವರಾದಂತಹ CP ಯೋಗೇಶ್ವರ್ ಅವರು, ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ ರವರು, ಉಪನಾಯಕರಾದಂತಹ ಅರವಿಂದ್ ಬೆಲ್ಲದ್ರವರು, ಮಾಜಿ ಸಚಿವರು ಆದಂತಹ ಅಶ್ವಥ್ ನಾರಾಯಣ ಅವ್ರನ್ನ ಜೊತೆಗೂಡಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ನಡ್ಡರವ್ರನ್ನ ಭೇಟಿ ಮಾಡಿ ಅವರ ಬಳಿ ಮಾತುಕತೆ ಕೂಡ ನಡೆಸಿದ್ದಾರೆ. ನಡ್ಡಾ ಅವ್ರ ಜೊತೆ ಅಲ್ಲದೆ NDA ದೊಡ್ಡ ಮಟ್ಟದ ನಾಯಕರ ಜೊತೆ ಕೂಡ ಈ ಚರ್ಚೆಯನ್ನು ಮಾಡಿದ್ದಾರೆ. ಏನಪ್ಪಾ ಅಂತಂದ್ರೆ, ಚನ್ನಪಣ್ಣ ಉಪಚುನಾವಣೆಯಲ್ಲಿ ಬಿಜೆಪಿಯ ಅಂದ್ರೆ NDA ಮೈತ್ರಿಕೂಟದ ಅಭ್ಯರ್ಥಿಯಾಗಿ ನಾನು ಕಣಕ್ಕಿಳಿಯುವ ಸಾಧ್ಯತೆಗಳಿರೋದ್ರಿಂದ ನನಗೆ ಒಂದು ಅವಕಾಶ ಮಾಡಿಕೊಡಿ ಅನ್ನುವ ನಿಟ್ಟಿನಲ್ಲಿ ಚರ್ಚೆ ಮಾಡೋರೆ. ಏಕೆ ಅಂತಂದ್ರೆ, ಬೆಂಗಳೂರು ರಾಮನಗರ ಜಿಲ್ಲೆ ಅಂದ್ರೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂದ್ರೆ 4 ತಾಲೂಕುಗಳಿಂದ 3 ತಾಲೂಕುಗಳನ್ನು ಹೊರತುಪಡಿಸಿದ್ರೆ ಚನ್ನಪಣ್ಣ ತಾಲೂಕಿನಲ್ಲಿ ಬಿಜೆಪಿಗೆ ಮತಗಳು 80,000 ಮತಗಳಿದೆ ಅನ್ನೋ ಒಂದು ವಿಚಾರವನ್ನ NDA ನಾಯಕರ ಬಳಿ ಸಮಾಲೋಚನೆ ನಡೆಸಾರೆ. ಏಕೆ ಅಂತಂದ್ರೆ, ಈ ವಿಚಾರದಲ್ಲಿ ನಾವು ಸ್ವಲ್ಪ ಗಮನವನ್ನ ಇಟ್ಟು ನೋಡ್ತಾದಾಗ NDA ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಯೋಗೇಶ್ವರ್ ಅವರು ಏನಾದರೂ ಸ್ಪರ್ಧೆ ಮಾಡಿದ್ರೆ ಅವರಿಗೆ ಒಂದು ರೀತಿಯ ಆಶಾದಾಯಕವಾದಂತಹ ಬೆಳವಣಿಗೆಗಳು ನಿರ್ಮಾಣವಾಗ್ತವೆ ಅಂತ. CP ಯೋಗೇಶ್ವರ್ ಅವರು NDA ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಪ್ರಕಟವಾದ್ರೆ ಚನ್ನಪಟ್ಟಣ JDS ನ ನಾಯಕರು, ಕಾರ್ಯಕರ್ತರು ಅವರಿಗೆ ಸಹಕಾರ ನೀಡ್ತಾರ ಅನ್ನೋ ಒಂದು ಪ್ರಶ್ನೆ ಉದ್ಭವ ಆಗ್ತದೆ. ಏಕೆ ಅಂತಂದ್ರೆ, ಈಗಾಗಲೇ ಕೇಂದ್ರದ ಮಂತ್ರಿಯಾದಂತಹ ಕುಮಾರಸ್ವಾಮಿ ಅವರು ಯೋಗೇಶ್ವರ್ ಅವ್ರ ಬಗ್ಗೆ ಟೀಕಾ ಪ್ರಹಾರವನ್ನ ಮಾಡಿರುವುದನ್ನ ನೋಡಿದ್ದೀವಿ. ಆದಿಬೀದಿಯಲ್ಲೆಲ್ಲ NDA ಮೈತ್ರಿಕೂಟದ ಅಭ್ಯರ್ಥಿ ವಿಚಾರವನ್ನೇ ಮಾತಾಡ್ತಾ ಇದ್ದಾರೆ. ನಾವು NDA ನಾಯಕರು ಎಲ್ಲೂ ಕೂಡ NDA ಅಭ್ಯರ್ಥಿಯನ್ನ ಪ್ರಕಟನ ಮಾಡಲಿಲ್ಲ. ಆದ್ರೆ CP ಯೋಗೇಶ್ವರ್ ಅವರು ಹಲವಾರು ರೀತಿಯ ಸಭೆ ಸಮಾರಂಭಗಳನ್ನ ಮಾಡಿ NDA ಮೈತ್ರಿಕೂಟದ ಅಭ್ಯರ್ಥಿ ನಾನೇ ಅನ್ನುವಂತ ನಿಟ್ಟಿನಲ್ಲಿ ಹೇಳಿ ಅಂದ್ರೆ ಕ್ಷೇತ್ರದ ಮತದಾರನ ದಿಕ್ಕು ತಪ್ಪಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಹರಿಯಾಗಿದ್ದಾರೆ. ಈ ವಿಚಾರವಾಗಿ ಈಗ ಕೆಲ ದಿನಗಳ ಹಿಂದೆ ಕೂಡ ಕೇಂದ್ರದ ಮಂತ್ರಿ ಆದಂತಹ ಕುಮಾರಸ್ವಾಮಿ ಅವರು ಯೋಗೇಶ್ವರ್ ಅವರ ನಿಲುವಿನ ಬಗ್ಗೆ ಒಂದು ರೀತಿಯಾದಂತಹ ಮನಸ್ತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಆದ್ರಿಂದ ಯೋಗೇಶ್ವರ್ ಅವರಿಗೆ NDA ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಅವರು ಆಯ್ಕೆ ಆಗ್ತಾರಾ ಅನ್ನೋದೊಂದು ಪ್ರಶ್ನೆ. ಕುಮಾರಸ್ವಾಮಿ ಅವರು ಅಂದ್ರೆ HD ಕುಮಾರಸ್ವಾಮಿ ಅವರು ಈ ಕ್ಷೇತ್ರವನ್ನ JDS ಭದ್ರಕೋಟೆ ಆಗಿರೋದ್ರಿಂದ ಈ ಕ್ಷೇತ್ರವನ್ನ ಯಾವ ರೀತಿ ಅವ್ರಿಗೆ ಬಿಟ್ಕೊಡುವ ಒಂದು ರೀತಿಲಿ ಅವರು ಚಿಂತನೆ ಮಾಡಿಲ್ಲ. ಏಕೆ ಅಂತಂದ್ರೆ, ಎಲ್ಲಿ ಯೋಗೇಶ್ವರ್ ಅವರಿಗೆ ಈ ಕ್ಷೇತ್ರವನ್ನ ನಾವು ಬಿಟ್ಟುಕೊಟ್ರೆ ಮತ್ತೆ ಯೋಗೇಶ್ವರಿಂದ ಆ ಕ್ಷೇತ್ರವನ್ನ ಕುಮಾರಸ್ವಾಮಿ ಅವರು ಪಡೀಕೆ ಅಸಾಧ್ಯವಾದ ಮಾತು ಅನ್ನುವಂತ ಚಿಂತನೆ ಅವರ ಮನಸ್ಸಿನಲ್ಲಿ ಮೂಡಿದೆ. ಇಂಥ ಕುಮಾರಸ್ವಾಮಿ ಅವರು ಈಗಾಗಲೇ ತಮ್ಮ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಕ್ಷೇತ್ರದ ತುಂಬಾ ಓಡಾಡಲು ಅವಕಾಶ ಮಾಡಿಕೊಟ್ಟು ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು ಕ್ಷೇತ್ರದ ತುಂಬೆಲ್ಲ ಪ್ರತಿನಿತ್ಯ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು, ಕಾರ್ಯಕರ್ತರ ಮನೆಗೆ ಭೇಟಿ ಕೊಟ್ಟು ಪಕ್ಷ ಸಂಘಟನೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಾಧ್ಯಮಗಳು ಕೂಡ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ NDA ಮೈತ್ರಿಕೂಟದ ಅಭ್ಯರ್ಥಿ ಯಾರು ಅಂತ ಕೇಳಿದ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಜಾಣ್ಮೆ ಉತ್ತರ ನೀಡಾರೆ. ಏನ್ ಜಾಣ್ಮೆ ಉತ್ತರ ಅಂತಂದ್ರೆ, ಹೈಕಮಾಂಡ್ ಅಂದ್ರೆ NDA ಮೈತ್ರಿಕೂಟದ ನಾಯಕರು ಏನು ತೀರ್ಮಾನವನ್ನ ಕೊಡ್ತಾರೋ ಅದಕ್ಕೆ ನಾವು ಬದ್ಧರಾಗಿದ್ದೇವೆ, ಆ ಒಂದು ತೀರ್ಮಾನಕ್ಕೆ ತಲೆ ಬಾಗ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿ ಅವರು ಆ ಒಂದು ಪ್ರಶ್ನೆಗೆ ಉತ್ತರ ನೀಡಿದ್ದಾರೆ.
ನಿಖಿಲ್ ಕುಮಾರಸ್ವಾಮಿ ಅವರು ಇದೇ ತಾಲೂಕು ಜೆಡಿಎಸ್ ಅಧ್ಯಕ್ಷ ಜಯಮುತ್ತುರವರ ಜೊತೆಗೂಡಿ ಹಲವಾರು ಮುಖಂಡರ ಜೊತೆಗೂಡಿ ಕ್ಷೇತ್ರದ ಪ್ರವಾಸ ಮಾಡ್ತಾ ಇರೋದು ನೋಡಿದ್ರೆ ಯಾವುದೇ ಕಾರಣಕ್ಕೂ NDA ಮೈತ್ರಿಕೂಟದ ಅಭ್ಯರ್ಥಿಯಾಗಿ CP ಯೋಗೇಶ್ವರ್ ಅವರಿಗೆ ಟಿಕೆಟ್ ನೀಡುವ ಸಾಧ್ಯತೆಗಳು ಇಲ್ಲ ಅನ್ನೋದನ್ನ ಬಿಂಬಿಸ್ತವೆ. ಕಾರಣ ಅಂತಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಪ್ರತಿನಿತ್ಯ ತಾಲೂಕು ಭೇಟಿ ನೀಡ್ತಾ ಇರೋದು, ಈಗಾಗಲೇ ಸಭೆ ಸಮಾರಂಭಗಳನ್ನು ಮಾಡ್ತಾ ಇರೋದು, ಕಾರ್ಯಕರ್ತರನ್ನ ಉರಿದುಂಬಿಸ್ತಕ್ಕಂಥ ಕೆಲಸ ಮಾಡ್ತಾ ಇರೋದು. ಏಕೆ ಅಂತಂದ್ರೆ ಐಡಿಯಲಿ ನಾನು ತಿಳ್ಕೋಬೇಕು ಅಂತಂದ್ರೆ ಎಲ್ಲಿ CP ಯೋಗೇಶ್ವರ್ ಅವರು ಈಗಾಗಲೇ JDS ನ ಮುಖಂಡರಾದಿಯಾಗಿ ಕಾರ್ಯಕರ್ತೆಯಾದಿಯಾಗಿ ಸಭೆ ಸಮಾರಂಭಗಳನ್ನು ನಡೆಸಿ ಈ ಕ್ಷೇತ್ರದ ಉಪಚುನಾವಣೆಯಲ್ಲಿ ಅಭ್ಯರ್ಥಿ ಯಾರಾಗಬೇಕು ಅಂದ್ರೆ CP ಯೋಗೇಶ್ವರ್ ಅವರೇ ಅಭ್ಯರ್ಥಿ ಆಗ್ಬೇಕು. NDA ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಯೋಗೇಶ್ವರ್ ಒಂದು ಅವಕಾಶವನ್ನು ಕೊಟ್ರೆ ಈ ಕ್ಷೇತ್ರವನ್ನ ಉಳಿಸ್ಕೋಬಹುದು ಅಂತಕ್ಕಂಥ JDS ಮುಖಂಡರಾದಿಯಾಗಿ ಬ್ಯಾಟ್ ಮಾಡ್ತಾ ಇದ್ರಿಂದ ಎಲ್ಲಿ JDS ಕಾರ್ಯಕರ್ತರು ಕೈ ತಪ್ಪಿ ಹೋಗುತ್ತಾರೇನೋ ಅನ್ನೋ ಒಂದು ಉದ್ದೇಶದಿಂದ ಕುಮಾರಸ್ವಾಮಿ ಅವರ ಆದೇಶದ ಅನುಗುಣವಾಗಿ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ JDS ತಾಲೂಕು ಅಧ್ಯಕ್ಷ ಜಯಮುತ್ತು ಅವರು ಪ್ರತಿನಿತ್ಯ ಪ್ರವಾಸ ಮಾಡ್ತಾರೆ. ಅದೇನು ಗುಟ್ಟೇನಲ್ಲ, ಬಹಿರಂಗವಾಗಿ ನಡೀತಾ ಇರ್ತಕ್ಕಂಥ ವಿಚಾರ. ಅಂದ್ರೆ ಒಟ್ಟಾರೆಯಾಗಿ ಕುಮಾರಸ್ವಾಮಿ ಅವರ ನಿಲುವು ಈ ಕ್ಷೇತ್ರದಲ್ಲಿ JDS ನ ಒಬ್ಬ ಕಾರ್ಯಕರ್ತನ ಮುಖಾಂತರ JDS ಅಭ್ಯರ್ಥಿ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ತೀರ್ಮಾನ ಮಾಡಿದ್ದಾರೆ. ಆದ್ರೆ ಯೋಗೇಶ್ವರ್ ಅವರು ಯಾವುದೇ ಕಾರಣಕ್ಕೂ ನಾನು ಕ್ಷೇತ್ರವನ್ನ ಬಿಟ್ಟುಕೊಡೋ ವಿಚಾರ ಇಲ್ಲ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ವಾಗ್ದಾನ ನೀಡಿದ್ದಾರೆ, ಈ ಕ್ಷೇತ್ರವನ್ನ ಯೋಗೇಶ್ವರ್ಗೆ ಬಿಟ್ಕೊಡ್ಬೇಕು ಅಂತ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲಾ ಕಡೆ ಹೇಳ್ಕೊಂಡು ಬರ್ತಾರೆ ಯಾರು ಯೋಗೇಶ್ವರ್ ಅವರು. ಆದ್ರಿಂದ ಆಕಸ್ಮಿಕವಾಗಿ NDA ಮೈತ್ರಿಕೂಟದ ಅಭ್ಯರ್ಥಿ ಕೈ ತಪ್ಪುವ ಸಂದರ್ಭದಲ್ಲಿ ನಾನು ಒಮ್ಮತದ ತೀರ್ಮಾನ ತಗೊಂಡು ಬೇರೆ ಪಕ್ಷಗಳಿಗೆ ಹೋಗುವ ಸಾಧ್ಯತೆಗಳಿವೆ, ಇಲ್ಲ ಅಂದ್ರೆ ಪಕ್ಷೇತರ ಅಭ್ಯರ್ಥಿಗೆ ನಿಲ್ಲುವ ಸಾಧ್ಯತೆಗಳು ಇದೆ ಅನ್ನತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಹೇಳಿದ್ದಾರೆ. ಆದ್ರಿಂದ ಕುಮಾರಸ್ವಾಮಿ ಅವರು ಈ ವಿಚಾರವಾಗಿ ಅವರದೇ ಆದಂತಹ NDA ಮೈತ್ರಿ ನಾಯಕರ ಜೊತೆ ಚರ್ಚೆಯನ್ನು ನಡೆಸಿದ್ದಾರೆ. ಹಿಂದೆ ಇದೇ ಕೇಂದ್ರದ ಗೃಹ ಸಚಿವರಾದ ಅಮಿತ್ ಶಾ ಅವರು ಕುಮಾರಸ್ವಾಮಿ ಅವರ ಬಳಿ ಈಗಾಗಲೇ ನಾವು 2 ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಅವಕಾಶ ಮಾಡಿಕೊಟ್ಟಿರುವುದರಿಂದ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ JDS ನ ಪಕ್ಷದ ಚಿಹ್ನೆಯಿಂದಲೇ ನೀವು ಸ್ಪರ್ಧೆ ಯಾರು ಬೇಕಾದ್ರೂ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಅವರಿಗೆ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿರುವುದರಿಂದ ಕುಮಾರಸ್ವಾಮಿ ಅವರ ನಿರ್ಣಯ ಕೊನೆಯ ಅಂತಿಮವಾದ ನಿರ್ಣಯ ಅಂತ ಅನ್ನುವಂಥ ವಿಚಾರ ಇದೆ. ಅಂದ್ರೆ ಕುಮಾರಸ್ವಾಮಿ ಅವರು ಮನಸ್ಸು ಮಾಡಿದರೆ ಯೋಗೇಶ್ವರ್ಗೆ NDA ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಸ್ಪರ್ಧೆಗಿಳಿಯಬಹುದು. ಕುಮಾರಸ್ವಾಮಿ ಅವರು ಏನಾದ್ರೂ ಇದನ್ನ ತಳ್ಳಿ ಹಾಕಿದರೆ JDS ನಿಂದ ಒಬ್ಬ ಕಾರ್ಯಕರ್ತ ಆಗ್ಬೋದು ಅಥವಾ ಇತರ ಯಾರೇ ಮುಖಂಡರಾಗ್ಬೋದು ಅಭ್ಯರ್ಥಿ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ವೀಕ್ಷಕರೇ, NDA ಮೈತ್ರಿಕೂಟದ ವಿಚಾರವಾಗಿ ಸಾಕಷ್ಟು ಗೊಂದಲಗಳು, ಪ್ರತಿನಿತ್ಯ ಗೊಂದಲಗಳು. ಗ್ರಾಮೀಣ ಪ್ರದೇಶದ ಒಂದು 3 ಮನೆಯ ಹಳ್ಳಿಯ ಒಂದು ಹೊಲದಲ್ಲಿ ವ್ಯವಸಾಯ ಮಾಡ್ತಕ್ಕಂಥವ್ರು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ NDA ಮೈತ್ರಿಕೂಟದಿಂದ ಯಾರು ಅಭ್ಯರ್ಥಿ ಅನ್ನುವಂಥ ಚರ್ಚೆ ನಡೀತಾ ಇದೆ. ಯಾಕೆಂತಂದ್ರೆ ರಾಜಕಾರಣ ಅಂತಂದ್ರೆ 3 ಮನೆಯ ಹಳ್ಳಿಗೂ ಕೂಡ ರಾಜಕಾರಣ ಪ್ರವೇಶ ಆಗಿದೆ. ರಾಜಕಾರಣದ ಬಗ್ಗೆ ಸಾಕಷ್ಟು ತಿಳ್ಕೊಂಡವ್ರೆ ಅಂತಂದ್ರೆ ಕ್ಷೇತ್ರದ ಜನ ಅಂದ್ರೆ ಚುನಾವಣೆಗಳು ಎದುರಾಗ್ತಿದ್ದಂಗೆ ಚುನಾವಣೆಗಳು, ರಾಜಕೀಯ ವಿಚಾರಗಳು ಸಾಕಷ್ಟು ಅರಿವಿದೆ ಜನರಿಗೆ. ಆ ನಿಟ್ಟಿನಲ್ಲಿ ಚನ್ನಪಟ್ಟಣದ ಉಪಚುನಾವಣೆಯಲ್ಲಿ NDA ಮೈತ್ರಿಯ ಅಭ್ಯರ್ಥಿ ವಿಚಾರ ಬಗ್ಗೆ ಚರ್ಚೆ ನಡೀತಾ ಇದೆ. NDA ಮೈತ್ರಿಕೂಟದ ಅಭ್ಯರ್ಥಿಯಾಗಿ CP ಯೋಗೇಶ್ವರ್ ಅವರು ಸ್ಪರ್ಧೆ ಮಾಡ್ತಾರಾ, ಇಲ್ಲ ಕುಮಾರಸ್ವಾಮಿ ಅವರ ಒಂದು ನಿಲುವಿನಲ್ಲಿ ಬೇರೆ ಅಭ್ಯರ್ಥಿಗಳು ಪ್ರಕಟ ಆಗ್ತಾರ, ಇಲ್ಲ ಅನ್ನೋ ಒಂದು ವಿಚಾರಗಳು ಚರ್ಚೆ ನಡೀತವೆ. ಈ ಎಲ್ಲಾ ಚರ್ಚೆಗಳನ್ನ ಸೂಕ್ಷ್ಮವಾಗಿ ಗಮನಿಸ್ತಿರ್ತಕ್ಕಂತಹ ಕಾಂಗ್ರೆಸ್ ಪಕ್ಷದವರು NDA ಮೈತ್ರಿಕೂಟದಿಂದ ಯಾರು ಅಭ್ಯರ್ಥಿ ಆಯ್ತಾರೆ ಆ ಅಭ್ಯರ್ಥಿಯ ವಿರುದ್ಧವಾಗಿ ನಾವು ಯಾವ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಬೇಕು ಅನ್ನುವ ಚಿಂತನೆಯಲ್ಲಿ, ತಂತ್ರಗಾರಿಕೆಯಲ್ಲಿ ಕಾಂಗ್ರೆಸ್ ನಲ್ಲಿದ್ದಾರೆ. ಪ್ರಿಯವೀಕ್ಷಕರೇ, NDA ಮೈತ್ರಿಕೂಟದ ಅಭ್ಯರ್ಥಿ ಕೊನೆಯಲ್ಲಿ ಯಾರು ಬೇಕಾದರೂ ಆಗ್ಬಹುದು. ಅಲ್ಲಿಂದ ಬಂದ್ರೆ ಯೋಗೇಶ್ವರ್ ಅವರ ವಿಚಾರ, ರಾಜಕಾರಣವನ್ನ ನಾವು ಅವಲೋಕನ ಮಾಡಿದ್ರೆ ಮೀನಿನ ಹೆಜ್ಜೆಗಳನ್ನ ಕಂಡುಹಿಡಿಬಹುದು. ಆದ್ರೆ ಯೋಗೇಶ್ವರ್ ಅವರ ಮನಸ್ಸಿನಲ್ಲಿ ಇರ್ತಕ್ಕಂಥ ರಾಜಕಾರಣವನ್ನ ಯಾರು ತಿಳಿಯಕ್ಕೆ ಅಸಾಧ್ಯವಾದ್ದು. ಯಾಕೆಂತಂದ್ರೆ ಅವರ ರಾಜಕಾರಣದ ಜೀವನದಲ್ಲಿ ರಾತ್ರೋರಾತ್ರಿ
ಆ ಜೇಬ್ನಲ್ಲಿ ಸೈಕಲ್ ಇಟ್ಕೊಂಡು ಬಂದು ಚುನಾವಣೆಯನ್ನ ಎದುರಿಸಿ ಗೆದ್ದಿರುವಂತಹ ಉದಾಹರಣೆಗಳನ್ನ ನಾವು ನೋಡಿದ್ದೀವಿ. ಪ್ರಿಯ ವೀಕ್ಷಕರೇ, ಯಾವಾಗ ಯಾವ ರೀತಿ ನಾವು ರಾಜಕಾರಣ ಬದಲಾವಣೆ ಆಗೋದು, ಈ ರಾಜಕಾರಣ ಅಂತಕ್ಕಂಥದ್ದೇ ಈ ಗೋಸುಂಬೆ ಅಂತಕ್ಕಂಥದ್ದು. ಈ ಗೋಸುಂಬೆ ಕ್ಷಣ ಕ್ಷಣಕ್ಕೂ ತನ್ನ ಬಣ್ಣ ಬದಲಾವಣೆ ಮಾಡ್ತದೆ. ಅದೇ ರೀತಿ ರಾಜಕಾರಣವೂ ಕೂಡ ಯಾವ ರೀತಿನಾರು ಬದಲಾವಣೆ ತಗೋತದೆ. ಈ ನಿಟ್ಟಿನಲ್ಲಿ NDA ಮೈತ್ರಿಕೂಟದ ಅಭ್ಯರ್ಥಿ ಯಾರು ಆಗ್ತಾರೆ ಅನ್ನುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಕಾದು ನೋಡುವ ತಂತ್ರವನ್ನು ಮಾಡ್ತಾ ಇದ್ದಾರೆ. ಇತ್ತ ಕಡೆ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರು ಪ್ರತಿ ನಿತ್ಯ ಈ ಚನ್ನಪಟ್ಟಣ ಉಪಚುನಾವಣೆ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ. ಚನ್ನಪಟ್ಟಣಕ್ಕೂ ಆಗಾಗ್ಗೆ ಬರ್ತಾ ಇದ್ದಾರೆ. ಜಿಲ್ಲಾ ಮಟ್ಟದಲ್ಲಿ ನಡೀತಕ್ಕಂತ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನ ಚನ್ನಪಟ್ಟಣದಲ್ಲಿ ಮಾಡ್ತಾ ಇದ್ದಾರೆ. ಈ ಒಂದು ಎಲ್ಲ ಬೆಳವಣಿಗೆಗಳನ್ನು ನೋಡಿದ್ರೆ DK ಶಿವಕುಮಾರ್ ಅವರು ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಪ್ರಬಲ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ಸಾಧ್ಯತೆಗಳಿವೆ. ಒಟ್ಟಾರೆಯಾಗಿ ರಾಜಕಾರಣ ಯಾವ ಬದಲಾವಣೆಯನ್ನ ಪಡೆದುಕೊಳ್ತೋ ಅದು ಯಾರಿಗೂ ಗೊತ್ತಿಲ್ಲ. ಮತ್ತೆ ಈ ರಾಜಕಾರಣ ವಿಚಾರವಾಗಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.